ಕೆಲಸ ಮಾಡೋಕ್ಕೆ ಫುಲ್ ಎನರ್ಜಿ ಬರುತ್ತೆ. ರೀಸೆಂಟಾಗಿ ನಾನು ಪಂಚಾಯತ್ ಸೀರೀಸ್ ನೋಡಿದೆ. ಹಾಯ್, ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸೊ ಇವತ್ತಿನ ದಿವಸ ಶನಿವಾರ. ಸೊ ಬೆಳಗಿನ ಎಲ್ಲ ಮಾಮೂಲಿ ಕೆಲಸಗಳು ಮುಗಿದಿದೆ. ಸಮಯ ಇವಾಗ 11 ಗಂಟೆ ಆಯಿತು. ಸೊ ಬೆಳಗಿನ ತಿಂಡಿಗೆ ಇವತ್ತು ನಾನು ಸೌತೆಕಾಯಿ ಅವಲಕ್ಕಿ ಮಾಡಿದ್ದೆ. ಸೌತೆಕಾಯಿ ಅವಲಕ್ಕಿ ಮಾಡೋದು ತುಂಬಾ ಈಸಿ. ಮತ್ತು ಯಾವತ್ತಾದರೂ ಬೆಳಗ್ಗೆ ಬೇರೆ ಏನು ತಿಂಡಿ ಮಾಡೋಕ್ಕೆ ಹೊಳಿದೇ ಇದ್ದರೆ ಸೌತೆಕಾಯಿ ಇದ್ದರೆ ಮನೇಲಿ ಸೊ ಬೇಗನೆ ಈಸಿಯಾಗಿ ಮಾಡ್ಕೊಂಡು ಬಿಡ್ಬೋದು. ಸೊ ಈಗ ತಿಂಡಿ ಎಲ್ಲ ಆಯಿತು, ಕಾಫಿ ಕುಡಿದಿದ್ದಾಯಿತು. ನೆಕ್ಸ್ಟ್ ನಾನಿವಾಗ ಒಂದು ಸ್ಟ್ರಾಂಗ್ ಟೀ ಮಾಡಿಕೊಂಡು ಮುಂದಿನ ಕೆಲಸವನ್ನು ಶುರು ಮಾಡಬೇಕು. ಸಾಕಷ್ಟು ಬಟ್ಟೆ ಇದೆ, ತೊಳಿಲಿಕ್ಕೆ ಹಾಕಬೇಕು, ಇನ್ನೂ ಹಾಕಿಲ್ಲ. ಮತ್ತು ಏನು ಅಂದರೆ ಇವಾಗ ಸಾಕಷ್ಟು ಮಳೆ ಬರೋ ಥರ ಇರುತ್ತೆ ಅಲ್ವಾ ಬೆಂಗಳೂರು ವೆದರು. ಅಂದರೆ ಒಂದ್ಸಲ ಬಿಸಿಲು ಕಂಡಂಗೆ ಆಗುತ್ತೆ, ಮತ್ತೆ ಒಂದ್ಸಲ ಮಳೆ ಬರ್ತಾ ಇರುತ್ತೆ. ಸೊ ಇವತ್ತು ಸ್ವಲ್ಪ ಮಳೆ ಬರೋ ಹಾಗಿದೆ. ಆದರೂ ನಾನು ಬಟ್ಟೆ ಒಂದು ರೌಂಡ್ ಅಂತೂ ತೊಳಿಲೇಬೇಕು. ಸೊ ಬಟ್ಟೆ ತೊಳೆದು ನಾನು ಟೆರಾಸ್ ಮೇಲೆ ಹಾಕೋದು ಒಣಗೋದಕ್ಕೆ. ಬಟ್ ಈ ಮಳೆ ಬಂದರೆ ತಕ್ಷಣ ಓಡಿ ಹೋಗಿ ತೊಗೊಂಡು ಬರಬೇಕಲ್ವ, ಅದು ಸ್ವಲ್ಪ ಲೇಝಿ ನಮಗೆ. ಅದರಲ್ಲೂ ಈ ವೀಕೆಂಡ್ಸ್ ಅಂದರೆ ಸ್ವಲ್ಪ ಲೇಝಿನೆಸ್ಸೇ ಜಾಸ್ತಿ ಬಂದುಬಿಡುತ್ತೆ. ಮೊದಲೇ ಲೇಝಿ, ಈ ಥರ ಕ್ಲೌಡಿ ವೆದರ್ ಇದ್ದರೆ ಮಳೆ ಬರ್ತಾ ಇದ್ರಂತೂ ಬಿಡಿ, ಏನಾದರೂ ರುಚಿಕರವಾಗಿ ಮಾಡೋದು ತಿನ್ನೋದು, ಇಲ್ಲದಿದ್ರೆ ತರಿಸ್ಕೊಂಡು ತಿನ್ನೋದು, ಬರೀ ಇದೇ ಆಗಿರುತ್ತೆ. ಸೊ ಅದೇ ಬಟ್ಟೆ ತೊಳೆಯೋದಿದೆ. ನಂತರ ಬಾತ್ರೂಮ್ ಎಲ್ಲ ಒಂದಷ್ಟು ಡೀಪ್ ಕ್ಲೀನಿಂಗ್ ಮಾಡೋದಿದೆ. ಸೊ ವೀಕ್ಲಿ ಒನ್ಸ್ ಅಷ್ಟೇ ನಾನು ಮಾಡೋದು. ಇದಾದ ನಂತರ ಇವತ್ತಿನ ಅಡುಗೆ ಏನು ಅಂತ ನೋಡಬೇಕು. ಸೊ ಏನೂ ಇಲ್ಲ ಪ್ಲ್ಯಾನ್ಸು. ಸೊ ಇವಾಗ ನಾನು ಏನು ಅಡುಗೆ ಮಾಡ್ತೀನಿ ಅನ್ನೋದನ್ನು ರೆಕಾರ್ಡ್ ಮಾಡ್ತೀನಿ, ಹಾಗೆ ನಿಮಗೂ ಕೂಡ ತೋರಿಸ್ತೀನಿ. ಏನಿಲ್ಲ, ಮೋಸ್ಟ್ಲಿ ಒಂದು ಸಾಂಬಾರು ಅಂತೂ ಮಾಡಲೇಬೇಕು. ವೀಕೆಂಡ್ ಆಗಿರೋದ್ರಿಂದ ನಾವು ಸಾಂಬಾರು ಪ್ರಿಫರ್ ಮಾಡೋದು ಜಾಸ್ತಿ. ಆಮೇಲೆ ಕೋಸಂಬರಿ ಮಾಡಿದೆ. ಸೊ ಏನೇನು ಮಾಡ್ತೀನಿ ಅಂತ ನನಗೂ ಗೊತ್ತಿಲ್ಲ, ಅಂದರೆ ಇವಾಗ ರ್ಯಾಂಡಮಾಗಿ ಹೇಳ್ತಾ ಇದ್ದೀನಿ. ಸೊ ಅದನ್ನು ರೆಕಾರ್ಡ್ ಮಾಡಿ ನಿಮ್ಮ ಜೊತೆಗೂ ಕೂಡ ಶೇರ್ ಮಾಡ್ತೀನಿ. ಹಾಗೆ ನನ್ನ ವ್ಲಾಗ್ಸ್ ಎಲ್ಲ ನಿಮಗೆ ಹೇಗೆ ಅನ್ನಿಸ್ತಿದೆ ಅನ್ನೋದನ್ನು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಯಾಕಂದರೆ ಒಂದು ಫೀಡ್ಬ್ಯಾಕ್ ಬಂದಾಗ ನಮಗೆ ಮುಂದುವರಿಲಿಕ್ಕೆ ತುಂಬ ಚೆನ್ನಾಗಿರುತ್ತೆ. ಒಂಥರ ಚೇಂಜ್ ಅನ್ನಿಸ್ತಾ ಇದೆ ನನಗೇನೆ. ಬಿಕಾಸ್ ಅದು ವ್ಲಾಗ್ ಮಾಡೋದ್ರಿಂದ ನನ್ನನ್ನು ನಾನು ಸಾಕಷ್ಟು ಆ್ಯಕ್ಟಿವ್ ಆಗಿ ಇಟ್ಕೊಳ್ಳೋಕೆ ಸಾಧ್ಯ ಆಗ್ತಾ ಇದೆ. ಬಿಕಾಸ್ ಏನು ಕಂಟೆಂಟ್ ಕೊಡಬೇಕು, ನೆಕ್ಸ್ಟ್ ಏನು ಹೇಳಲಿ, ನೆಕ್ಸ್ಟ್ ಏನು ಮಾಡಲಿ, ಈ ಥರದೊಂದು ಯೋಚನೆ ತಲೆಯಲ್ಲಿ ಓಡ್ತಾ ಇರುತ್ತೆ, ವಿಚ್ ಇಸ್ ಮೇಕಿಂಗ್ ಮೀ ಮೋರ್ ಆ್ಯಕ್ಟಿವ್. ಹಾಗೆ ಬರೀ ಅಡುಗೆ ಅಂತ ಆದರೆ ಬರೀ ಅಡುಗೆದಷ್ಟೇ ತೋರಿಸೋದು ಅಂತ ಆಗಿಬಿಡತ್ತೆ. ಬಟ್ ವ್ಲಾಗ್ ಆದರೆ ಸಾಕಷ್ಟು ವಿಷಯಗಳನ್ನು ಹಂಚ್ಕೊಳ್ಬೋದು. ಅದಕ್ಕೋಸ್ಕರ ನನಗೆ ಈ ವ್ಲಾಗಿಂಗ್ ಫಾರ್ಮ್ಯಾಟಿಗೆ ಬಂದಿದ್ದು. ಸೊ ಇಷ್ಟು ದಿವಸ ಅಂದರೆ ಮೇ ಮತ್ತು ಜೂನು, ಮೇ ತಿಂಗಳು ಫುಲ್ಲು ನಾನು ಆಲ್ಮೋಸ್ಟ್ ವ್ಲಾಗ್ಸನ್ನೇ ಮಾಡ್ತಾ ಬಂದಿದ್ದೀನಿ. ಎಲ್ಲೋ ಒಂದು 2 ರೆಸಿಪೀಸ್, ಅಂದರೆ ಬರೀ ರೆಸಿಪೀಸನ್ನು ಪೋಸ್ಟ್ ಮಾಡಿರೋದು. ವ್ಲಾಗ್ ಆದರೆ ಏನಾಗುತ್ತೆ, ವ್ಲಾಗಲ್ಲಿ ಜೊತೆಗೆ ನಾನು ರೆಸಿಪೀಸನ್ನು ಪೋಸ್ಟ್ ಮಾಡ್ಬೋದು. ಸೊ ಹಾಗೆ ಇವತ್ತು ಅಮ್ಮನಿಗೂ ಕಾಲ್ ಮಾಡಬೇಕು. ಇವಾಗ ಅಮ್ಮಂಗೆ ಕಾಲ್ ಮಾಡಿದ್ರೆ ಸುಮಾರು 1 ಗಂಟೆ ಆಗುತ್ತೆ ಮಾತಾಡೋದು. ಸೊ ಅದೆಲ್ಲ ಮುಗಿಸಿ ನಂತರ ಅಡುಗೆ ಮಾಡಬೇಕು. ಸೊ ಬನ್ನಿ ನೋಡೋಣ ಇವತ್ತಿನ ದಿವಸ ಹೇಗೆ ಹೋಗುತ್ತೆ ಅಂತ. ನಾನು ಎಲ್ಲವನ್ನೂ ರೆಕಾರ್ಡ್ ಮಾಡಿ ಇವತ್ತಿನ ದಿವಸ ಹೇಗಿತ್ತು ಅನ್ನೋದನ್ನು ಶೇರ್ ಮಾಡಬೇಕು ಅಂತ ಇದ್ದೀನಿ. ನೋಡೋಣ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಫುಟೇಜಸನ್ನು ರೆಕಾರ್ಡ್ ಮಾಡಿ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತೀನಿ. ಓಕೆ, ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್.
ಈಗ ಒಂದು ಒಳ್ಳೆ ಟೀ ಮಾಡ್ಕೊಳ್ತೀನಿ. ಸೊ ಟೀ ಮಾಡ್ಕೊಂಡ್ರೆ ಕೆಲಸ ಮಾಡಕ್ಕೆ ಫುಲ್ ಎನರ್ಜಿ ಬರುತ್ತೆ. ನಿಮ್ಗೂ ಕೂಡ ಹಾಗೇನಾ? ಕಮೆಂಟ್ ಮಾಡಿ ತಿಳಿಸಿ. ಸೊ ಇವಾಗ ಟೀ ಆಗ್ತಿದೆ. ಅಷ್ಟರಲ್ಲಿ ನಾನು ಒಂದು ಹೇರ್ ಪ್ಯಾಕ್ ಹಚ್ಕೊಳ್ತೀನಿ. ಹೇರ್ ಪ್ಯಾಕ್ ಅಂದ್ರೆ ಏನಿಲ್ಲ, ನಾರ್ಮಲ್ ಕೊಬ್ಬರಿ ಎಣ್ಣೆ, ಮನೇಲಿ ಮಾಡಿಸಿರೋ ಕೊಬ್ಬರಿ ಎಣ್ಣೆ ಇದೆ. ಅದಕ್ಕೆ ನಾನು ಅಲೋವೆರಾ ಜೆಲ್ ಹಾಕಿ ಮಿಕ್ಸ್ ಮಾಡಿಬಿಟ್ಟು ಅದನ್ನ ಹಚ್ಕೊಂಡು ಆಮೇಲೆ ನೀವು ಎಷ್ಟೊತ್ತಿಗಾದ್ರೂ ಸ್ನಾನ ಮಾಡ್ಬೋದು. ಐಡಿಯಲಿ 1 ಗಂಟೆ ಆದ್ಮೇಲೆ ಸ್ನಾನ ಮಾಡಿದ್ರೆ ಒಳ್ಳೇದು. ಬಟ್ ನನಗೆ ಬೇರೆ ಕೆಲಸಗಳ ಮಧ್ಯೆ ಸ್ನಾನ ಮಾಡೋಕ್ಕಾಗದೇ ಇದ್ರೆ ಅದನ್ನ ಹಾಗೆ ಇಟ್ಕೊಂಡು ಆಮೇಲೆ 1 ಗಂಟೆ 2 ಗಂಟೆ ಬಿಟ್ಟು ನಾನು ಸ್ನಾನ ಮಾಡ್ತೀನಿ. ಕೂದಲು ಸಖತ್ ಸಾಫ್ಟ್ ಆಗಿ ಚೆನ್ನಾಗಿ ಬರುತ್ತೆ. ಸೊ ಇದೊಂದು ಸಿಂಪಲ್ ಹೇರ್ ಪ್ಯಾಕ್ ನಾನು ಯೂಶಲಿ ಮಾಡ್ಕೊಳ್ತೀನಿ. ಕೆಲವೊಮ್ಮೆ ಏನಾಗುತ್ತೆ, ನಾನು ಮೆಹಂದಿ ಪ್ಯಾಕ್ ಕೂಡ ಮಾಡ್ತೀನಿ. ಸೊ ಅದನ್ನ ಯಾವಾಗಾದ್ರೂ ಮಾಡಿದಾಗ ನಾನು ನಿಮ್ಮ ಜೊತೆನೂ ಕೂಡ ಶೇರ್ ಮಾಡ್ತೀನಿ, ನಾನು ಹೇಗೆ ಮಾಡ್ಕೊಳ್ತೀನಿ ಅನ್ನೋದ್ರ ಬಗ್ಗೆ. ಸೊ ಇವಾಗ ಸದ್ಯಕ್ಕೆ ಅಲೋವೆರಾ ಮತ್ತೆ ಕೊಬ್ಬರಿ ಎಣ್ಣೆ ಮಿಕ್ಸನ್ನು ಹಚ್ಕೊಳ್ಳೋಣ. ಈಗ ಸ್ವಲ್ಪ ಕೊಬ್ಬರಿ ಎಣ್ಣೆ ಹಚ್ಚಿದ್ದೀನಿ, ಬಟ್ ಇವಾಗ ಮತ್ತೆ ಹೇರ್ ಪ್ಯಾಕ್ ಮಾಡ್ಕೊಳ್ತೀನಿ ನೀಟಾಗಿ. ಈಗ ನಾನು ಮಿಕ್ಸ್ಡ್ ತರಕಾರಿ ಸಾಂಬಾರ್ ಮಾಡೋಕ್ಕೆ ಹೊರಟಿದ್ದೀನಿ. ಸೊ ತರಕಾರಿಗಳಲ್ಲಿ ನಾನಿಲ್ಲಿ ಬೀನ್ಸು, ಕ್ಯಾರೆಟು, ಹಾಗೆ ಒಂದು ಮೂಲಂಗಿ, ಒಂದು ಆಲೂಗಡ್ಡೆ, ಹಾಗೆ ಈರುಳ್ಳಿ ಇವಿಷ್ಟನ್ನ ಹಾಕೊಳ್ತಾ ಇದ್ದೀನಿ. ಸೊ ಮೊದಲಿಗೆ ಎಲ್ಲವನ್ನು ಕ್ಲೀನಾಗಿ ಅದನ್ನ ನಾರೆಲ್ಲ ತೆಕ್ಕೊಂಡ್ಬಿಟ್ಟು ತೊಳೆದು ಇಟ್ಕೊಂಡಿದ್ದೀನಿ. ಇವಾಗ ಎಲ್ಲವನ್ನು ಹೆಚ್ಚಿ ಕುಕ್ಕರ್ಗೆ ಹಾಕೊಳ್ತೀನಿ. ಸೊ ಕುಕ್ಕರಲ್ಲಿ ನಾನು ಈಗಾಗಲೇ ಒಂದು ಕೈಯಲ್ಲಿ ಫುಲ್ ಆಗೋಷ್ಟು, ಅಂದರೆ ಒಂದು ಹಿಡಿ ಆಗೋಷ್ಟು ತೊಗರಿ ಬೇಳೆಯನ್ನು ನೆನೆಸಿ ಇಟ್ಕೊಂಡಿದ್ದೀನಿ. ಸೊ ಸ್ವಲ್ಪ ಹೊತ್ತು ನೆನೆದ್ರೆ ಚೆನ್ನಾಗಿ ಸಾಫ್ಟ್ ಆಗಿ ಬೇಯುತ್ತೆ ಕುಕ್ಕರಲ್ಲಿ ಹಾಕೋದ್ರಿಂದ. ಸೊ ಈಗ ಎಲ್ಲವನ್ನು ಒಟ್ಟಿಗೆ ನಾನು ಕುಕ್ಕರ್ನಲ್ಲಿ ಬೇಯಿಸ್ಕೊಳ್ತೀನಿ. ಸೊ ಈಗ ನಂದು ತರಕಾರಿ ಎಲ್ಲ ಕಟ್ ಮಾಡ್ಕೊಂಡಿದ್ದಾಯ್ತು. ಇದಕ್ಕೆ ಒಂದು ಅರ್ಧ ಚಮಚ ಆಗುವಷ್ಟು ಅರಿಶಿಣದ ಪುಡಿ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ. ಇಲ್ಲಿ ಹೋಳುಗಳೆಲ್ಲ ಚೆನ್ನಾಗಿ ಉಪ್ಪಾಗತ್ತೆ. ಕೆಲವೊಬ್ರು ಉಪ್ಪನ್ನು ಹಾಕದೆ ಬೇಯಿಸ್ತಾರಂತೆ, ಬಟ್ ಹೋಳುಗಳು ಚಪ್ಪೆ ಆಗಲ್ವಾ ಅನ್ನೋದು ನನ್ನೊಂದು ಪ್ರಶ್ನೆ ಯಾವಾಗಲೂ. ನೀವೇ ನಾವು ಉಪ್ಪು ಹಾಕಿ ಬೇಯಿಸೋಣ. ನಂತರ ಅದಕ್ಕೆ ಬೇಯೋದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಬಿಟ್ಟು ಕುಕ್ಕರ್ನಲ್ಲಿ ನಾನು 2 ವಿಸಿಲ್ ಕೂಗಿಸ್ಕೊಳ್ತಾ ಇದ್ದೀನಿ. ಜಾಸ್ತಿ ಕೂಗಿಸ್ಕೊಂಡ್ರೆ ಏನು ಹೋಳುಗಳೆಲ್ಲ ತುಂಬ ಮೆತ್ತಗಾಗಿ ಜಾಸ್ತಿ ಬೆಂದೋಗುತ್ತೆ. ಇಲ್ಲಿ ಇನ್ ಬಿಟ್ವೀನ್ ನಾನು ನಾಳೆ ತಿಂಡಿಗೆ ದೋಸೆಗೆ ನೆನೆ ಹಾಕೊಳ್ತಾ ಇದ್ದೀನಿ. ಸೊ ಇಲ್ಲಿ ಅಕ್ಕಿ ಮತ್ತೆ ಉದ್ದಿನ ಬೇಳೆಯನ್ನು ಹಾಕೊಂಡಿದ್ದಾಗಿದೆ. 1 ಚಮಚ ಅಥವಾ 1.5 ಚಮಚ ಆಗೋಷ್ಟು ಮೆಂತ್ಯವನ್ನು ಹಾಕೊಳ್ತಾ ಇದ್ದೀನಿ. ಜಾಸ್ತಿ ಮೆಂತ್ಯದ ಪರಿಮಳ ಇಷ್ಟ ಆದರೆ ಜಾಸ್ತಿನೂ ಹಾಕೊಳ್ಬಹುದು. ಇದೆಲ್ಲವನ್ನು ತೊಳೆದು ಇಲ್ಲಿ ನೆನೆ ಹಾಕಿ ಇಟ್ಕೊಳ್ತಾ ಇದ್ದೀನಿ. ಈಗ ನಾನು ಸಾಂಬಾರ್ ಮಸಾಲೆ ಅರಿಯೋದಕ್ಕೆ ಇಲ್ಲಿ ಒಂದು ಅರ್ಧ ತೆಂಗಿನ ಕಡಿ ಆಗುವಷ್ಟು ತೆಂಗಿನ ತುರಿಯನ್ನ ತಗೊಂಡಿದ್ದೀನಿ. ನಂತರ ಒಂದು ಸಣ್ಣ ಲಿಂಬೆ ಗಾತ್ರದಷ್ಟು ಹುಣಸೆ ಹಣ್ಣು, ಹಾಗೆ ಸಾಂಬಾರ್ ಪುಡಿ 1 ಟೇಬಲ್ ಚಮಚ ಆಗುವಷ್ಟು ಹಾಕೊಂಡಿದ್ದೀನಿ. ನಂತರ ಖಾರಕ್ಕನುಗುಣವಾಗಿ ಖಾರ ಪುಡಿಯನ್ನು ಹಾಕೊಳ್ಬೋದು. ಸೊ ಇಲ್ಲಿ ಆಲ್ಮೋಸ್ಟ್ ನಾನು 1 ಟೇಬಲ್ ಚಮಚ ಆಗುವಷ್ಟೇ ಹಾಕೊಂಡಿದ್ದೀನಿ. ಸೊ ಇಲ್ಲ ಇವೆಲ್ಲಕ್ಕೂ ಕೊನೆಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಇದನ್ನ ರುಬ್ಕೊಂಡು ರೆಡಿ ಇಟ್ಕೊಂಡೆ. ಸೊ ಇಲ್ಲಿ ನನಗೆ ಸಾಂಬಾರ್ ರೆಡಿ ಆಯಿತು. ಹಾಗೆ ಇಲ್ಲಿ ಕುಕ್ಕರ್ ಕೂಡ ತಣ್ಣದಿದೆ ನೋಡಿ, ಹೋಳುಗಳೆಲ್ಲ ಚೆನ್ನಾಗಿ ಬೆಂದಿದೆ. ಹಾಗೆ ಇಲ್ಲಿ ಮಷೀನಲ್ಲಿ ಬಟ್ಟೆ ಹಾಕಿದ್ನಲ್ಲ ಅದು ಕೂಡ ಆಯಿತು. ಈಗ ಒಂದು ಪಾತ್ರೆಗೆ ಸುಮಾರು 1 ಚಮಚ ಆಗುವಷ್ಟು ಎಣ್ಣೆಯನ್ನು ಹಾಕೊಂಡಿದ್ದೀನಿ. ನಂತರ ಸಾಸಿವೆ, ಕರಿಬೇವು,
ಒಂದು ಚಿಟಿಕೆ ಆಗುವಷ್ಟು ಹಿಂಗು ಇವಿಷ್ಟನ್ನು ಹಾಕೊಂಡೆ. ನಂತರ ಬೆಂದಿರುವ ತರಕಾರಿಗಳು ಮತ್ತೆ ಬೇಳೆ ಎಲ್ಲಾನು ಸೇರಿಸ್ಕೊಂಡಿದೀನಿ. ನಂತರ ರುಬ್ಬಿಟ್ಕೊಂಡಿದ್ನಲ್ಲ ಮಸಾಲೆ ಅದನ್ನು ಕೂಡ ಸೇರಿಸ್ಕೊಂಡೆ. ರುಚಿ ನೋಡ್ಬಿಟ್ಟು ಉಪ್ಪು ಬೇಕಾ ಅಂತ ಸೇರಿಸ್ಕೊಳ್ಬೇಕಾಗತ್ತೆ. ಹಾಗೆ ಒಂದು ಸಣ್ಣ ಉಂಡೆ ಆಗುವಷ್ಟು ಬೆಲ್ಲವನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಒಂದು ದೊಡ್ಡ ಗಾತ್ರದ ಈರುಳ್ಳಿಯನ್ನ ಇಲ್ಲಿ ಬೇಯೋದಕ್ಕೂ ಕೂಡ ಹಾಕೊಂಡಿದೀನಿ. ಸೊ ಇದೆಲ್ಲ ಚೆನ್ನಾಗಿ ಕುದ್ದ ನಂತರ ಒಳ್ಳೆ ಮಿಕ್ಸ್ಡ್ ತರಕಾರಿಯ ಸಾಂಬಾರ್ ತಿನ್ನೋದಕ್ಕೆ ರೆಡಿ ಆಗತ್ತೆ. ಇವಾಗ ಊಟ ಎಲ್ಲ ಮಾಡಿದ್ದಾಯ್ತು, ತಲೆ ಸ್ನಾನನೂ ಮಾಡ್ಕೊಂಡಿದೀನಿ. ಪರವಾಗಿಲ್ಲ, ಒಂದು ರೇಂಜಿಗೆ ಸಾಫ್ಟ್ ಆಗಿದೆ. ಮಳೆ ಬರೋ ಹಾಗಿದೆ, ಬಟ್ಟೆ ತಕೊಂಡು ಬಂದೆ. ಇನ್ನೇನು ಮಳೆ ಸ್ಟಾರ್ಟ್ ಆಗ್ಬೋದು. ಇವತ್ತು ಯಾಕೋ ನಿದ್ರೆ ಕೂಡ ಬರ್ತಾ ಇದೆ ನನಗೆ. ತಲೆ ಸ್ನಾನ ಮಾಡಿದಾಗ ಸ್ವಲ್ಪ ಹಾಗೆ ಆಗತ್ತೆ. ಆರಾಮಾಗಿ ಮಲ್ಕೊಂಡು ಬಿಡೋಣ ಅನ್ಸುತ್ತೆ. ಅದರಲ್ಲೂ ವೆದರ್ ಕೂಡ ಹೀಗಿದೆ ಅಲ್ವಾ. ಸೊ ಇವಾಗ ಮಲ್ಕೊಳ್ತೀನಿ, ನೋಡೋಣ. ಸಂಜೆಗೇನು ಹೆಚ್ಚಿಗೆ ಕೆಲಸ ಇಲ್ಲ. ಇಡ್ಲಿಗೆ ದೋಸೆಗೆ ನಾನು ನೆನೆ ಹಾಕಿಟ್ಟಿದ್ದೀನಿ, ಅದನ್ನು ರುಬ್ಕೊಳ್ಬೇಕು. ಅದಾದ ನಂತರ ಏನಾದರೂ ಸ್ನ್ಯಾಕ್ಸ್ ಮಾಡೋದಿದ್ರೆ ಮಾಡಬೇಕಷ್ಟೆ. ಇಲ್ಲದಿದ್ದರೆ ಅನ್ನ ಒಂದು ನೋಡಬೇಕು. ಅನ್ನ ಒಂದು ಬೇಕಾದರೆ ಮಾಡ್ಕೊಂಡ್ರೆ ಆಯಿತು ಅಷ್ಟೇ. ಇವತ್ತೆಲ್ಲೂ ಹೊರಗೆ ಹೋಗೋ ಪ್ಲ್ಯಾನ್ಸ್ ಕೂಡ ಇಲ್ಲ. ಬಟ್ ನರ್ಸರಿಗೆ ಒಂದು ಹೋಗಿ ಒಂದಷ್ಟು ಗಿಡಗಳನ್ನು ತರಬೇಕಂತ ಅಂದ್ಕೊಂಡಿದ್ದೀನಿ. ಒಂದು ವೇಳೆ ಹೋದರೆ ನಾನು ವಿಡಿಯೋ ಮಾಡಿ ತೋರಿಸ್ತೀನಿ, ಇಲ್ಲಾಂದರೆ ನಾಳೆ ಹೋಗ್ಬೋದು. ಸೊ ಯಾವಾಗ ಹೋಗ್ತೀನೋ ಆವಾಗ ಶೂಟ್ ಮಾಡಿ ನಿಮಗೂ ಕೂಡ ತಿಳಿಸ್ತೀನಿ. ನನಗೆ ಆ್ಯಕ್ಚುಲಿ ಮನಿ ಪ್ಲ್ಯಾಂಟನ್ನು ತಂದು ನೆಡಬೇಕು, ಹಾಗೆ ಮನೆ ಒಳಗಡೆನೂ ಎಲ್ಲ ಡೆಕೋರೇಟ್ ಮಾಡಬೇಕು ಅಂತ ಇದೆ. ಆ ಥರ ನಾನು ಮಾಡಿದಾಗ ಅದನ್ನು ರೆಕಾರ್ಡ್ ಮಾಡಿ ನಿಮಗೂ ಕೂಡ ತೋರಿಸ್ತೀನಿ. ಇವಾಗ ಹೋಗಿ ಮಲ್ಕೊಳ್ತೀನಿ. ಸೊ ಈಗ ಸಮಯ 7 ಗಂಟೆ ಆಯಿತು. ಚೆನ್ನಾಗಿ ನಿದ್ರೆ ಮಾಡಿ ಎದ್ದೆ. ಭಾಳ ದಿನಗಳ ನಂತರ ಮಧ್ಯಾಹ್ನ ಮಲ್ಕೊಂಡು ನಿದ್ರೆ ಮಾಡಿದ್ದು. ಮೋಸ್ಟ್ಲಿ ವೆದರ್ಗೂ ಅಥವಾ ನಾನು ತಲೆ ಸ್ನಾನ ಮಾಡಿದ್ದಕ್ಕೂ ಏನೋ ಗೊತ್ತಿಲ್ಲ, ಚೆನ್ನಾಗಿ ನಿದ್ರೆ ಬಂತು. ಸೊ ಎಲ್ಲೂ ಹೊರಗಡೆ ಹೋಗಲಿಲ್ಲ. ಸೊ ಈಗಾಗಲೇ ಕತ್ಲೆ ಆಯಿತು. ಇನ್ನು ನಾವು ನರ್ಸರಿಗೆ ಹೋದರೆ ಮತ್ತು ಗಿಡಗಳನ್ನೆಲ್ಲ ನೋಡಿಬಿಟ್ಟು ತರೋಕ್ಕಾಗೋದಿಲ್ಲ ಅಂಥೇಳಿ ಅದನ್ನು ಡ್ರಾಪ್ ಮಾಡಿದ್ವಿ. ಸೊ ಇವಾಗ ಸ್ವೀಟ್ ಕಾರ್ನ್ ಇದೆ, ಅದನ್ನು ಬೇಯಿಸ್ತೀನಿ. ಚಿಲ್ಲಿ ಲೈಮ್ ಥರ ಮಾಡ್ತೀನಿ. ಏನಿಲ್ಲ, ಒಂದು ಸ್ವಲ್ಪ ಕಾರ್ನನ್ನು ಬೇಯಿಸ್ಬಿಟ್ಟು ಅದಕ್ಕೆ ಒಂದು ಸ್ವಲ್ಪ ಉಪ್ಪು, ನಿಂಬೆ ರಸ ಮತ್ತು ಖಾರ ಪುಡಿ ಮತ್ತು ಸ್ವಲ್ಪ ತುಪ್ಪ ಇದಿಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ತಿನ್ನೋದಷ್ಟೇ. ಸಕ್ಕ ಟೇಸ್ಟಿಯಾಗಿ ಬರುತ್ತೆ. ಇಲ್ಲಿ ನಾನು ಜೋಳವನ್ನು ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ. ಸುಮಾರು ಒಂದು 10 ನಿಮಿಷ ಬೇಯಿಸ್ಕೊಂಡಿದ್ದೀನಿ. ಇದನ್ನ ಈ ಥರ ಆದರೆ ಸಾಕು. ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ನಂತರ ಒಂದು ಸ್ವಲ್ಪ ನಿಂಬೆ ರಸ, ಆಮೇಲೆ ಖಾರ ಪುಡಿ, ಇದಲ್ಲದೆ ಇದ್ರೆ ಪೆಪ್ಪರ್ ಪೌಡರ್ ಕೂಡ ಸೇರಿಸ್ಕೊಳ್ಬೋದು. ಅದಾದ ನಂತರ ಒಂದು 2-3 ಚಿಟಿಕೆ ಆಗುವಷ್ಟು ಚಾಟ್ ಮಸಾಲ ಪುಡಿ, ಇದು ಆಪ್ಷನಲ್, ಇದ್ರೆ ಸೇರಿಸ್ಕೊಳ್ಬೋದು. ಅದಾದ ನಂತರ ಒಂದು ಚಮಚ ಆಗುವಷ್ಟು ತುಪ್ಪ, ಇವಿಷ್ಟನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಸರ್ವ್ ಮಾಡಿದ್ರೆ ಆಯಿತು. ಸಿಕ್ಕಾಪಟ್ಟೆ ಟೇಸ್ಟಿಯಾಗಿ ಬರುತ್ತೆ ಇದು. ಟ್ರೈ ಮಾಡಿ ನೋಡಿ. ಹಾಗೆ ಸಿಂಪಲ್ ಕೂಡ. ಯಾವತ್ತಾದ್ರೂ ಕಾರ್ನ್ ಇದ್ರೆ ಡೆಫಿನೆಟ್ಲಿ ಇದನ್ನ ನೀವು ಟ್ರೈ ಮಾಡಿ ನೋಡಿ. ಹಾಗೆ ಬಟ್ಟೆ ಎಲ್ಲ ತೆಕೊಂಡು ಬಂದೆ ಟೆರಸಿಂದ. ಮಳೆ ಬರ್ತಾನೆ ಇದೆ, ಇವಾಗಲೂ ಸಹ ಸಣ್ಣ ಜಿಮರ್ತಾ ಇದೆ. ಸೊ ಬಟ್ಟೆ ಏನು ಅಂದರೆ ಟೆರಸ್ ಮೇಲೆ ಹಾಕಿ ಫುಲ್ ಗರಿಯಾಗಿ ಒಣಗಿದ್ರೆ ಸಿಕ್ಕಾಪಟ್ಟೆ ಚೆನ್ನಾಗಿ ಅನಿಸುತ್ತೆ ನನಗೆ. ಬಟ್ ಇವತ್ತು ಒಣಗಲಿಲ್ಲ. ಒಂದು 60% ಒಣಗಿದೆ. ಬಟ್ ಸ್ಟಿಲ್ ಓಕೆ, ಒಂದು 60-70% ಒಣಗಿದ್ರು ಆಮೇಲೆ ನಾನಿಲ್ಲಿ ಯುಟಿಲಿಟಿಲೋ ಅಥವಾ ಮನೇಲಿ ಆ ಕಡೆ ಈ ಕಡೆ ಚೇರ್ಸ್ ಮೇಲೆ ಎಲ್ಲ ಹಾಕ್ಕೊಂಡು ಹೇಗೋ ಅಡ್ಜಸ್ಟ್ ಮಾಡ್ಬೋದು. ಸೊ ಇವಾಗ ಹಾಗೆಲ್ಲ ಅಡ್ಜಸ್ಟ್ ಮಾಡಾಯಿತು. ಮನೆ ತುಂಬ ಬಟ್ಟೆ ಆಗುತ್ತೆ. ಮಳೆಗಾಲ ಅಂದರೆ ಹಾಗೆ ಅಲ್ವಾ, ಮನೆ ತುಂಬ ಬಟ್ಟೆ, ಒಂಥರ ಮನೆಯೇ ಡೋಬಿಗಾಟ್ ಥರ ಆಗಿಬಿಡತ್ತೆ. ಅದರಲ್ಲೂ ಸ್ಪೆಷಲಿ ನಾನೇನು ಅಂತಂದರೆ, ನಾನು ವೀಕೆಂಡ್ಸಲ್ಲಿ ಮಾತ್ರ ಬಟ್ಟೆ ತೊಳೆಯೋದು. ಅಂದರೆ ಮೆಷಿನಿಗೆ ಹಾಕೋದ್ರಿಂದ ನಾನು ಒಂದು ಲೋಡಿಗೆ ಎಷ್ಟು ಬೇಕೋ ಅಷ್ಟು ಬಟ್ಟೆ ಕಲೆಕ್ಟ್ ಆಗೋ ತನಕ ಇಟ್ಕೊಳ್ತೀನಿ, ಆಮೇಲೆ ಹಾಕೋದು. ಸುಮ್ಮನೆ 4 ಬಟ್ಟೆ 5 ಬಟ್ಟೆ ಅಷ್ಟಕ್ಕೆ ನಾನು ಮಷಿನ್ ಆನ್ ಮಾಡೋದೇ ಇಲ್ಲ. ಸೊ ಹಾಗಾಗಿ ಜಾಸ್ತಿ ಬರುತ್ತೆ ಬಟ್ಟೆಗಳು. ಸೊ ಮನೆ ಒಳಗೆ ಅಡ್ಜಸ್ಟ್ ಮಾಡೋದು ಸ್ವಲ್ಪ ಕಷ್ಟ. ಬಟ್ ಓಕೆ, ಇವಾಗೆಲ್ಲ ಅಡ್ಜಸ್ಟ್ ಆಗಿದೆ. ಇವಾಗ ಸೊ ಇಷ್ಟೇ ಇವತ್ತಿನ ದಿನ. ಹೀಗೆ ಮನೇಲಿ ಆರಾಮಾಗಿ ರಿಲ್ಯಾಕ್ಸ್ಡ್ ಆಗಿ ಕಳೆದಂಥ ದಿನ ಇವತ್ತು.
ಎಲ್ಲೂ ಹೊರಗೆ ಹೋಗೋಕ್ಕಾಗಿಲ್ಲ. ಈಗ ಯಾವುದಾದ್ರೂ ಮೂವಿ ನೋಡಬೇಕು ಅಂತ ಅಂದ್ಕೊಳ್ತಾ ಇದ್ದೀವಿ. ರೀಸೆಂಟಾಗಿ ನಾನು ಪಂಚಾಯತ್ ಸೀರೀಸ್ ನೋಡಿದೆ. ನಿಮ್ಮಲ್ಲಿ ಸುಮಾರು ಜನ ನೋಡಿರ್ಬೋದು. ನನಗಂತೂ ಅದು ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಆ್ಯಕ್ಚುಲಿ ಸೀಸನ್ 1 ಬಂದಾಗ ನೋಡಿರಲಿಲ್ಲ. ಆ್ಯಕ್ಚುಲಿ ನನ್ನ ತಂಗಿ ನೋಡಿದ್ಲು, ಬಟ್ ನಾನು ಅಷ್ಟು ಆ ಕಡೆ ಲಕ್ಷ ಹಾಕ್ಲಿಲ್ವೋ ಅಥವಾ ಏನು ಸೀರಿಯಸ್ ಆಗಿ ತೊಗೊಂಡಿಲ್ವೋ ಏನೋ, ನಾನು ನೋಡೋಕ್ಕೆ ಹೋಗಿಲ್ಲ. ಸೀಸನ್ 2 ಬಂದಾಗ ಹೀಗೆ ಸ್ಕ್ರಾಲ್ ಮಾಡ್ಬೇಕಾದ್ರೆ ಕಾಣಿಸ್ತು. ಸೊ ಯಾಕೆ ನೋಡಬಾರ್ದು ಅಂತ ಅನಿಸಿ ಸೀಸನ್ 1 ಮತ್ತು ಸೀಸನ್ 2 ಬಿಂಜ್ ವಾಚ್ ಮಾಡಿ 2 ದಿನದಲ್ಲಿ 2 ಸೀಸನನ್ನು ನೋಡಿ ಮುಗಿಸಿ ಆಯಿತು. ಸೀಸನ್ 1 ಮತ್ತು ಸೀಸನ್ 2 ನಮಗಂತೂ ಸಿಕ್ಕಾಪಟ್ಟೆ ಒಂಥರ ಇಷ್ಟ ಆಯಿತು. ಸಿಂಪಲ್ ಆಗಿದೆ, ಸ್ವಲ್ಪ ಸ್ಲೋ ಇದೆ ಅಂತ ತುಂಬ ಜನ ಕಂಪ್ಲೇಂಟ್ ಇದೆ. ಬಟ್ ನನಗೇನು ಅದು ಸ್ಲೋ ಅಂತ ಅನಿಸ್ಲಿಲ್ಲ. ಬಟ್ ಬಿಕಾಸ್ ಅದು ಒಂದೊಂದು ಇಮೋಷನನ್ನು ನಿಧಾನಕ್ಕೆ ಸೆಟಲ್ ಆಗೋ ಥರ ಮಾಡಿ, ಅಂದರೆ ಜನರಿಗೆ ಅದನ್ನು ಅವನು ಏನು ಫೀಲ್ ಮಾಡ್ತಾನೋ, ಆ ಪರ್ಸನ್ ಏನು ಫೀಲ್ ಮಾಡ್ತಾನೋ ಅದನ್ನು ಜನರಿಗೆ ನೋಡೋರಿಗೂ ಫೀಲ್ ಮಾಡಿಸ್ತಾರೆ. ಸೊ ಅದು ಸ್ವಲ್ಪ ಸ್ಲೋ ಆಗಿ ಹೋಗಿದೆ. ಬಟ್ ಓವರಾಲ್ ತುಂಬ ಚೆನ್ನಾಗಿದೆ. ಒಂದು ಸಿಟೀಲಿ ಇರುವಂಥ ಒಂದು ಮನುಷ್ಯ ಒಂದು ಹಳ್ಳಿಗೆ ಕೆಲಸದ ನಿಮಿತ್ತ ಹೋದಾಗ ಅವನಲ್ಲಿ ಹೇಗೆ ಅಡ್ಜಸ್ಟ್ ಆಗ್ತಾನೆ, ಹೇಗೆ ಎಲ್ಲರ ಜೊತೆ ಹೊಂದ್ಕೊಂಡಿರ್ತಾನೆ ಅನ್ನೋದ್ರ ಬಗ್ಗೆ ಕತೆ ತುಂಬ ಇಷ್ಟ ಆಯಿತು ನನಗೆ. ಇವಾಗ ಆ್ಯಕ್ಚುಲಿ ಸೀಸನ್ 3 ಯಾವಾಗ ಬರುತ್ತೆ ಅಂತ ವೆಯ್ಟ್ ಮಾಡ್ತಾ ಇದ್ದೀನಿ. ಸೊ ಅದು ಬಂದರೆ ತಕ್ಷಣ ಫಸ್ಟ್ ಡೇನೇ ನೋಡೋದಿದೆ. ಸೊ ಈಗ ಯಾವುದಾದ್ರೂ ಮೂವಿ ಇದೆಯಾ ಅಂತ ನನ್ನ ಹಸ್ಬೆಂಡ್ ಚೆಕ್ ಮಾಡ್ತಾ ಇದ್ದಾರೆ. ಸೊ ಯಾವುದಾದ್ರೂ ಮೂವಿ ಸಿಕ್ಕಿದ್ರೆ ಅದನ್ನು ನೋಡಬೇಕು, ಜೊತೆಲಿ ಜೋಳ ತಿನ್ನಬೇಕು. ರಾತ್ರಿ ಊಟ ಏನೂ ಇರಲ್ಲ. ಇವಾಗ ಸಿಂಪಲ್ಲು ಮಧ್ಯಾಹ್ನ ಮಾಡಿದ್ದೆ ಎಲ್ಲದೂ ಇದೆ. ಅನ್ನ ಬೇಕು ಅನ್ಸಿದ್ರೆ, ನಮ್ಗೆ ಹಸು ಜಾಸ್ತಿ ಇದೆ ಅಂತ ಅನ್ಸಿದ್ರೆ ಇಡ್ತೀನಿ, ಇಲ್ಲ ಅಂದರೆ ಇಲ್ಲ. ಬಿಕಾಸ್ ಫುಡ್ ಮತ್ತು ನೆಕ್ಸ್ಟ್ ಡೇ ವೇಸ್ಟ್ ಆಗೋದು ಇಷ್ಟ ಇಲ್ಲ. ನಾಳೆ ಬೆಳಗ್ಗೆ ಚಿತ್ರಾನ್ನ ತಿನ್ನೋಕ್ಕೂ ಯಾರಿಗೂ ಮೂಡಿರಲ್ಲ, ಸಂಡೇ ಅಲ್ವಾ. ಹಾಗಾಗಿ ಸೊ ಎಷ್ಟು ಬೇಕೋ ಅಷ್ಟೇ ಕರೆಕ್ಟಾಗಿ ನೋಡ್ಕೊಂಡು ಮಾಡೋದು. ಮಾಡಿಬಿಟ್ಟು ಆಮೇಲೆ ಏನು ಊಟ ಮಾಡಿ ಮಲ್ಕೊಳ್ಳೋದಷ್ಟೇ. ಸೊ ನೋಡೋಣ ಯಾವ ಸಿನಿಮಾ ನೋಡ್ತೀನಿ ಅನ್ನೋದು ಬೇಕಾದರೆ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೀನಿ ಹೇಗಿತ್ತು ಅನ್ನೋದ್ರ ಬಗ್ಗೆ. ಸೊ ಇವತ್ತಿನ ವ್ಲಾಗನ್ನು ಮುಗಿಸುವಂಥ ಸಮಯ ಬಂತು. ವಿಡಿಯೋವನ್ನು ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವಿಡಿಯೋ ನಿಮಗೆ ಇಷ್ಟ ಆಯಿತಾ? ಇಡೀ ವಿಡಿಯೋದಲ್ಲಿ ನಿಮ್ಗೆ ಯಾವುದೇ ಒಂದು ಸಣ್ಣ ಅಂಶ ಇಷ್ಟ ಆದರೂ ಕೂಡ ಹೇಳ್ಕೊಳ್ಳಿ, ಅಥವಾ ಏನಾದರೂ ಹೇಳೋದಿದ್ರೆ, ಅನಿಸಿಕೆ ಇದ್ದರೆ, ಅಭಿಪ್ರಾಯಗಳನ್ನು ಖಂಡಿತ ಕಮೆಂಟ್ ಮಾಡಿ ತಿಳಿಸಿ. ಚಾನಲ್ಗೆ ಹೊಸದಾಗಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಬರುವಂಥ ಬೆಲ್ ಐಕನ್ನನ್ನು ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಹಾಗೆ ಇದೊಂದು ಚಿಕ್ಕ ಮಾಹಿತಿ ಏನು ಅಂತಂದರೆ, ನನ್ನ ಇನ್ನೊಂದು ಚಾನಲ್ ಇದೆ, ನೂಲು ಅಂತ ಹೇಳಿ. ನನ್ನ ಇದೇ ಯೂಟ್ಯೂಬ್ ಚಾನಲ್ನಲ್ಲಿ ನೀವು ಮೇಲ್ಗಡೆ ಸ್ಕ್ರಾಲ್ ಮಾಡ್ತಾ ಹೋದಾಗ ಅಲ್ಲಿ ಚಾನಲ್ಸ್ ಅಂತ ಒಂದು ಟ್ಯಾಬ್ ಇದೆ ಅಲ್ವಾ, ಅದನ್ನು ಕ್ಲಿಕ್ ಮಾಡಿದ್ರೆ ಅಲ್ಲಿ ನಂದು ಇನ್ನೂ 2 ಚಾನಲ್ಸ್ ಇದೆ. ಒಂದು ಕನ್ನಡ ಒಗಟುಗಳು ಅಂತ ಇದೆ, ಇನ್ನೊಂದು ನೂಲು ಅಂತ ಇದೆ. ಸೊ ಕನ್ನಡ ಒಗಟುಗಳು ಸದ್ಯಕ್ಕೆ ಅಲ್ಲಿ ಯಾವುದೇ ವೀಡಿಯೋಸ್ ಹಾಕ್ತಾ ಇಲ್ಲ, ಬಟ್ ನೂಲಿನಲ್ಲಿ ಕನ್ಸಿಸ್ಟೆಂಟಾಗಿ ವೀಡಿಯೋಸ್ ಹಾಕ್ತಾ ಇದ್ದೀನಿ. ನಿಮ್ಮಲ್ಲಿ ಯಾರಿಗಾದರೂ ಸ್ಟಿಚಿಂಗ್ ಆಸಕ್ತಿ ಇದ್ದರೆ, ನಿಮ್ಮ ಫ್ರೆಂಡ್ಸು ಮತ್ತು ಫ್ಯಾಮಿಲಿ ಯಾರಿಗಿಷ್ಟ ಅಂದರೆ ಸ್ಟಿಚಿಂಗ್ ಬಗ್ಗೆ ಆಸಕ್ತಿ ಇದ್ದರೆ ಅಲ್ಲಿ ನನ್ನ ವೀಡಿಯೋಸನ್ನೆಲ್ಲ ನೋಡಿ ಮಾಡ್ಬೋದು. ಸುಮಾರು ಜನ ಅದನ್ನು ನೋಡಿಬಿಟ್ಟು ಈಗಾಗಲೇ ಬ್ಯಾಗ್ಸು ಪರ್ಸು ಎಲ್ಲ ಮಾಡಿ ನನಗೆ ಫೀಡ್ಬ್ಯಾಕ್ ಕಳಿಸ್ತಿದ್ದಾರೆ. ಸೊ ತುಂಬ ಖುಷಿ ಆಗತ್ತೆ. ಸೊ ಅದನ್ನು ಆ ವೀಡಿಯೋಸನ್ನು ಇದೇ ಚಾನಲ್ನಲ್ಲಿ ಹಾಕಿದರೆ ಫುಲ್ಲು ಮಿಕ್ಸ್ ಏನು ಅದು ಮಿಸಲ್ ಬಾಜಿ ಥರ ಆಗಿಬಿಡತ್ತೆ ಅಂತೇಳಿ ಅದು ಎಕ್ಸ್ಕ್ಲೂಸಿವ್ ಆಗಿ ಅಲ್ಲಿ ಸ್ಟಿಚಿಂಗ್ ಒಂದನ್ನೇ ಇಡ್ತಾ ಇದ್ದೀನಿ. ಸೊ ಖಂಡಿತ ಇಷ್ಟ ಆಗಿದ್ರೆ ವೀಡಿಯೋಸ್ ನೋಡಿ ನಿಮ್ಮ ಕಾಂಟೆಂಟ್ ಇಷ್ಟ ಆಗುತ್ತೆ, ಚಾನಲ್ ಇಷ್ಟ ಆಯಿತು ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇದೆಲ್ಲ ಖಂಡಿತ ಫ್ರೀ ಆಗಿರುವಂಥದ್ದು. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನನಗೂ ಒಂದಷ್ಟು ಮೋಟಿವೇಶನ್ ಸಿಗುತ್ತೆ. ಸೊ ಇಷ್ಟು ಹೇಳ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ನಿಮ್ಗೆಲ್ರಿಗೂ ಹ್ಯಾಪಿ ವೀಕೆಂಡ್. ಅಲ್ಲ, ಈ ವಿಡಿಯೋ ಪೋಸ್ಟ್ ಮಾಡೋ ತನಕ ವೀಕೆಂಡೇ ಮುಗ್ದಿರುತ್ತೆ. ಬಟ್ ಎನಿವೆ ಶುಭ ದಿನ ಅಂತ ಹೇಳ್ಬೋದು ಹೆಚ್ಚು ಅಂದರೆ. ಓಕೆ, ಸೊ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು. ಬಾಯ್, ಟೇಕ್ ಕೇರ್.